ಹೇಗಾಗಿ ಸಾಯಿಲ್ರು ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು, ಡೆವಿಲ್ ಸಿನಿಮಾ ಇದಕ್ಕೆ ರಿಲೀಸಿಗೆ ಹುಟ್ಟಿ 2 ದಿನ ಕಳೆದಿದೆ. ಈ 2 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸ್ ಇಲ್ಲ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತ ತಿಳಿಸ್ತೀನಿ. ಇದರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಇರುವಂಥದ್ದು ಡೆವಿಲ್ ಸಿನಿಮಾದಿಂದ ಏನಪ್ಪ ಅಂತ ಹೇಳಿದ್ರೆ, ನ್ಯಾಯಾಲಯದಿಂದ ಇದೀಗ ಡೆವಿಲ್ ಸಿನಿಮಾಕ್ಕೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನ ಕೊಟ್ಟಿರುವಂಥದ್ದು. ಆ ಒಂದು ರಿಸ್ಟ್ರಿಕ್ಷನ್ಸ್ಗಳು ಏನು ಎತ್ತ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತ ತಿಳಿಸ್ತೀನಿ. ಅಂದರೆ ಆ ಒಂದು ರಿಸ್ಟ್ರಿಕ್ಷನ್ಸ್ ಇರುವಂಥದ್ದು ಡೆವಿಲ್ ಸಿನಿಮಾದ ರಿವ್ಯೂ ಕೊಡೋಂಗಿಲ್ಲ ಮತ್ತು ರೇಟಿಂಗ್ ಕೊಡೋಂಗಿಲ್ಲ ಅಂತ. ಸೊ ಆ್ಯಕ್ಚುಲಾಗಿ ಈ ಒಂದು ನಿರ್ಧಾರನ ಏನಕ್ಕೆ ತೊಗೊಂಡ್ರು ನ್ಯಾಯಾಲಯ ಮತ್ತು ಚಿತ್ರತಂಡ ಇದಕ್ಕೆ ಒಪ್ಕೊತಾ ಇಲ್ವಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಂದು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋಣ. ಡೆವಿಲ್ ಚಿತ್ರತಂಡಕ್ಕೆ ಇದೀಗ ಕೋರ್ಟ್ ಕಡೆಯಿಂದ ಒಂದು ರೆಸ್ಟ್ರಿಕ್ಷನ್ ಬಂದಿರುವಂಥದ್ದು. ಆ ಒಂದು ರೆಸ್ಟ್ರಿಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಡೆವಿಲ್ ಸಿನಿಮಾನ ನೋಡಿದಂಥ ಪ್ರೇಕ್ಷಕರು ಯಾವುದೇ ಕಾರಣಕ್ಕೂ ಕೂಡ ರಿವ್ಯೂನ ಕೊಡೋಂಗಿಲ್ಲ ಮತ್ತು ರೇಟಿಂಗ್ನು ಕೊಡೋಂಗಿಲ್ಲ ಅಂತ. ಸೊ ಈ ಒಂದು ನಿರ್ಧಾರನ ಚಿತ್ರತಂಡದವರು ಒಪ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಒಪ್ಕೊಂಡಿರುವಂಥದ್ದು. ಸ್ವತಃ ಚಿತ್ರತಂಡದವರೇ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಈ ಒಂದು ನಿರ್ಧಾರನ ಯಾವ ರೀತಿ ಕೈಗೊಂಡ್ರು ಅಂತ ಹೇಳಿದ್ರೆ, ಚಿತ್ರತಂಡದವರು ಪ್ಲ್ಯಾನ್ ಮಾಡಿ ಹೈಕೋರ್ಟ್ಗೆ ಹೋಗಿ ಅಪೀಲ್ ಮಾಡಿರುವಂಥದ್ದು. ಈ ಒಂದು ರೆಸ್ಟ್ರಿಕ್ಷನ್ಸ್ ನಮಗೆ ಬೇಕು ಅಂತ. ಕಾರಣ ಏನಪ್ಪ ಅಂದರೆ ಹೌದು, ದರ್ಶನ್ ಇರುವಂಥ ಈ ಒಂದು ಸಿಚುವೇಶನಲ್ಲಿ ಸಿನಿಮಾ ಚೆನ್ನಾಗಿದ್ರು ಕೂಡ ಒಂದಷ್ಟು ಕಮೆಂಟ್ಸ್ಗಳು ಅಂದರೆ ರಿವ್ಯೂಗಳು, ಬ್ಯಾಡ್ ರಿವ್ಯೂಗಳಾಗಿರ್ಬೋದು ಮತ್ತು ಬ್ಯಾಡ್ ರೇಟಿಂಗ್ಸ್ಗಳು ಈ ಒಂದು ಅಭಿಮಾನಿಗಳು ಅಲ್ಲದೆ ಬೇರೆ ಇನ್ಯಾರೋ ಪರಾ ವಿರೋಧಿ ಅಭಿಮಾನಿಗಳು ಕೊಡುವಂಥ ಕಾರಣಕ್ಕೆ ಮತ್ತು ಇನ್ಯಾರೋ ಬುಕ್ ಮೈ ಶೋಲಿ ಹೋಗಿ ಈ ಒಂದು ರಿವ್ಯೂನ ನೋಡಿಕೊಂಡು ಮತ್ತು ರೇಟಿಂಗ್ಸ್ನ ನೋಡಿಕೊಂಡು ಸಿನಿಮಾಗೆ ಹೋಗೋಣ ಅಂತ ಹೇಳೋರಿಗೆ ಈ ಒಂದು ಒಳ್ಳೆ ಸಿನಿಮಾನ ನೋಡಬಾರ್ದು ಅನ್ನುವಂಥ ರೀತಿಲಿ ಅನಿಸುತ್ತೆ ಅನ್ನುವಂಥ ಕಾರಣಕ್ಕೆ ಡೆವಿಲ್ ಚಿತ್ರತಂಡದವರು ಈ ಒಂದು ನಿರ್ಧಾರನ ಮೊದಲೇ ಕೈಗೊಂಡಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಸೊ ಈ ಒಂದು ನಿರ್ಧಾರ, ಈ ಒಂದು ಜಾರಿನ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದೀಗ ಜಾರಿಗೊಂಡಿರುವಂಥದ್ದು. ನೀವು ಬುಕ್ ಮೈ ಶೋಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತು ರಿವ್ಯೂ ಮತ್ತು ರೇಟಿಂಗ್ ಅದು ರೆಸ್ಟ್ರಿಕ್ಷನ್ಸಲ್ಲೇ ಇದೀಗ ಇರುವಂಥದ್ದು. ಹೌದು, ಈ ಒಂದು ನಿರ್ಧಾರ, ಈ ಒಂದು ಜಾರಿ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ಇದೀಗ ಡೆವಿಲ್ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು, ಡೆವಿಲ್ ಸಿನಿಮಾ ಇದಕ್ಕೆ ರಿಲೀಸಿಗೆ ಹುಟ್ಟು 2 ದಿನಗಳು ಕಳೆದಿದೆ. ಈ ಒಂದು ಸಿನಿಮಾದಲ್ಲಿ ನಮ್ಮ ದರ್ಶನ್ ಅವರು ಹೀರೋ ಆಗಿ ಅಭಿನಯ ಮಾಡಿದರೆ, ಹೀರೋಯಿನ್ ಆಗಿ ರಚನಾ ರಾಯ್ ಅವರು ಕೂಡ ಕಾಣಿಸ್ಕೊಂಡಿರುವಂಥದ್ದು. ಶರ್ಮಿಳಾ ಮಂಡ್ರೆ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಪ್ಲೇ ಮಾಡಿರುವಂಥದ್ದು. ಇದ್ರ ಜೊತೆಗೆ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟನು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಜೊತೆಗೆ ವಿಲನ್ ಪಾತ್ರವನ್ನು ಈ ಒಂದು ಡೆವಿಲ್ ಸಿನಿಮಾದಲ್ಲಿ ವಿನಯ್ ಕೋಳ ಅವರು ಕೂಡ ಅಭಿನಯ ಮಾಡಿರುವಂಥದ್ದು. ನಮಗೆ ಗೊತ್ತಿಲ್ಲದ ಹಾಗೆ ಇನ್ನು ಅನೇಕ ಘಟಾನುಘಟಿ ಆ್ಯಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಲಭ್ಯವಿರುವಂಥದ್ದು. ಸೊ ನಿನ್ನೆಯ ವಿಡಿಯೋದಲ್ಲಿ ನಾನು ನಿಮಗೆ ತಲುಪಿಸಿದ್ದೆ ಡೆವಿಲ್ ಸಿನಿಮಾ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡಿತ್ತು ಅಂತ. ಫಸ್ಟ್ ಡೇನೇ ಬರೀ ನಿನ್ನೆಯ ವಿಡಿಯೋದಲ್ಲಿ ನಾನು ಫಸ್ಟ್ ಡೇಯ ಅರ್ಧ ದಿನದ ಕಲೆಕ್ಷನ್ ಬಗ್ಗೆ ತಲುಪಿಸಿದ್ದೆ. ಅಂದರೆ 7 ಕೋಟಿ ಎಷ್ಟು ಕಲೆಕ್ಷನ್ ಮಾಡಿದ್ದೆ ಅರ್ಧ ದಿನದಲ್ಲೇ ಅಂತ. ಸೊ ಇವತ್ತು ಎಕ್ಸಾಕ್ಟಾಗಿ ಡೆವಿಲ್ ಸಿನಿಮಾ ಫಸ್ಟ್ ಡೇ ಕಂಪ್ಲೀಟಾಗಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ವಿಚಾರದ ಬಗ್ಗೆ ತಿಳಿಸ್ತೀನಿ. ಹಾಗೆ ಇವತ್ತಿನ ದಿನದ ಅಂದರೆ ಸೆಕೆಂಡ್ ಡೇಯ ಅರ್ಧ ದಿನದ ಕಲೆಕ್ಷನ್ ಎಷ್ಟಾಗಿದೆ ಅಂತಲೂ ಕೂಡ ತಲುಪಿಸ್ತೀನಿ. ಸೆಕೆಂಡ್ ಡೇ ಕಂಪ್ಲೀಟ್ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾಳಿನ ವಿಡಿಯೋ ನೀವು ನೋಡಬೇಕಾಗುತ್ತೆ. ಯಾಕಂದರೆ ಇವತ್ತು ಸೆಕೆಂಡ್ ಡೇ ಬರೀ ಅರ್ಧ ದಿನ ಕಳೆದಿರುವಂಥ ಕಾರಣಕ್ಕೋಸ್ಕರ ಬರೀ ನಾನು ಅರ್ಧ ದಿನದ ಕಲೆಕ್ಷನ್ ಬಗ್ಗೆ ಮಾತ್ರ ತಲುಪಿಸ್ತಿರುವಂಥದ್ದು. ಸೊ ಇದೀಗ ನಾವು ಡೆವಿಲ್ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು, ಡೆವಿಲ್ ಸಿನಿಮಾ ಫಸ್ಟ್ ಡೇ ಕಂಪ್ಲೀಟಾಗಿ ಕಲೆಕ್ಷನ್ ಮಾಡುವಂಥ ಒಟ್ಟು ಮೊತ್ತ ಎಷ್ಟಪ್ಪ ಅಂತ ಹೇಳಿದ್ರೆ 10 ಕೋಟಿ ಎಷ್ಟಾಗಿರುತ್ತೆ. ಇದು ಬರೀ ನಾನು ಹೇಳ್ತಿರುವಂಥದ್ದು ರಫ್ ಕಲೆಕ್ಷನ್ ಆಗಿರುತ್ತೆ, ಆಯಿತಾ. ಇದು ಎಕ್ಸಾಕ್ಟ್ ಇಷ್ಟೇ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಿಲ್ಲ, ಇದು ರಫ್ ಕಲೆಕ್ಷನ್ ಆಗಿರುತ್ತೆ. ರಫ್ ಕಲೆಕ್ಷನ್ನ ನಿಮಗೆ ಎಂದು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಡೆವಿಲ್ ಸಿನಿಮಾ ಫಸ್ಟ್ ಡೇನೇ ಅಡ್ವಾನ್ಸ್ ಬುಕ್ಕಿಂಗಲ್ಲಿ 7 ಕೋಟಿಗಿನ್ನ ಅಧಿಕ ಕಲೆಕ್ಷನ್ ಮಾಡಿರುವಂಥದ್ದು. ಬರೀ ಅಡ್ವಾನ್ಸ್ ಬುಕ್ಕಿಂಗಲ್ಲೇ ಆನ್ಲೈನಲ್ಲೇ 7 ಕೋಟಿಗಿನ್ನ ಅಧಿಕ ಕಲೆಕ್ಷನ್ ಮಾಡಿದೆ. ಇನ್ನೂ ಕೂಡ ಎಕ್ಸಾಕ್ಟ್ ಮಾಹಿತಿ ಬಂದಿಲ್ಲ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡಿದೆ ಡೆವಿಲ್ ಸಿನಿಮಾ ಅಂತ. ಸೊ ನಾನೀಗ ಹೇಳ್ತಿರುವಂಥದ್ದು ರಫ್ ಕಲೆಕ್ಷನ್, ಆಯಿತಾ. ಫಸ್ಟ್ ಡೇನೇ 10 ಕೋಟಿಗಿನ್ನ ಅಧಿಕ ನಮ್ಮ ಡೆವಿಲ್ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಮಾಡಿರುವಂಥದ್ದು. ಸೊ ಇದೀಗ ಈ 2ನೇ ದಿನದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು, 2ನೇ ದಿನನೂ ಕೂಡ ಬರೀ ಅರ್ಧ ದಿನದ ಕಲೆಕ್ಷನ್ ಮಾತ್ರ ನಾನೀಗ ಹೇಳ್ತಿರುವಂಥದ್ದು. ಬರೀ ಅರ್ಧ ದಿನನೂ ಅಲ್ಲ, ಬರೀ ಕಾಲ್ ದಿನದ ಕಲೆಕ್ಷನ್ ಮಾತ್ರ ಹೇಳ್ತಿರುವಂಥದ್ದು. ಇದು 12 ಗಂಟೆಗೆ ಸೀಮಿತವಾಗಿರುತ್ತೆ, ಮಧ್ಯಾಹ್ನ 12 ಗಂಟೆಯವರೆಗೂ ಮಾತ್ರ ಸೀಮಿತವಾಗಿರುತ್ತೆ. ಅಂದರೆ ಡೆವಿಲ್ ಸಿನಿಮಾ ಇವತ್ತಿನ ದಿನದ ಕಲೆಕ್ಷನ್ ಮಾಡಿರುವಂಥದ್ದು 70 ಲಕ್ಷಷ್ಟಾಗಿರುತ್ತೆ, ಬರೀ ಮಧ್ಯಾಹ್ನದವರೆಗೂ ಮಾತ್ರ. ಸೊ ನೀವು 2ನೇ ದಿನದ ಕಂಪ್ಲೀಟ್ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ನೀವು ನಾಳಿನ ವಿಡಿಯೋ ನೋಡಬೇಕಾಗುತ್ತೆ. ಯಾಕಂದರೆ ನಾಳಿನ ವಿಡಿಯೋದಲ್ಲಿ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡಿದೆ ಡೆವಿಲ್ ಸಿನಿಮಾ, ಹಾಗೆ ಸೆಕೆಂಡ್ ಡೇ ಎಷ್ಟು ಕಲೆಕ್ಷನ್ ಮಾಡಿದೆ ಡೆವಿಲ್ ಸಿನಿಮಾ ಎಕ್ಸಾಕ್ಟಾಗಿ, ಮತ್ತು ಕನಕ ರಾಜ್ಯದಂತ ಅಂತ.
ಸೊ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಮತ್ತು ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ದರ್ಶನ್ ಅವರು ಜೈಲಿನಲ್ಲಿ ಇರುವಂಥ ಕಾರಣದಿಂದ ಅಭಿಮಾನಿಗಳಿಗೆ ಬೇಸರ ತರಿಸೋದು ಬೇಡ ಅಂತ ಸ್ವತಃ ದರ್ಶನ್ ಅವರ ಕುಟುಂಬ ಆಗಿರ್ಬೋದು, ದರ್ಶನ್ ಅವರ ಬಂಧು ಮಿತ್ರರು ಕೂಡ ಅಭಿಮಾನಿಗಳ ಜೊತೆಗೆ ಕೂತ್ಕೊಂಡು ಸಿನಿಮಾವನ್ನು ನೋಡ್ತಿರುವಂಥದ್ದು. ಇದೀಗ ನಮಗೆ ಗೊತ್ತಾಗ್ತಾ ಇದೆ, ಧನ್ವೀರ್ ಆಗಿರ್ಬೋದು, ರಚಿತಾ ರಾಮ್ ಅವರಾಗಿರ್ಬೋದು, ದರ್ಶನ್ ಅವರ ಕುಟುಂಬವಾಗಿರುವಂತಹ ವಿಜಯಲಕ್ಷ್ಮಿ ಪತ್ನಿ ಆಗಿರ್ಬೋದು, ಮತ್ತು ಮಗನಾಗಿರುವಂತಹ ವಿನೀಶ್ ಆಗಿರ್ಬೋದು, ಹೀಗೆ ಅನೇಕ ಆ್ಯಕ್ಟರ್ಸ್ಗಳು ಕೂಡ ದರ್ಶನ್ ಅವ್ರಿಗೆ ಇದೀಗ ಫ್ಯಾನ್ಸ್ಗಳ ಬೆಂಬಲಕ್ಕೆ ನಿಂತಿರುವಂಥದ್ದು. ಬೇಸರ ಪಡಿಸೋದು ಬೇಡ ಅಂತ ಜನಗಳ ಮಧ್ಯೆ ಕೂತ್ಕೊಂಡು ಸಿನಿಮಾವನ್ನು ನೋಡ್ತಿರುವಂಥದ್ದು. ಸೊ ಇದೊಂದು ಒಳ್ಳೆ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. 2ನೇ ದಿನದ ಕಲೆಕ್ಷನ್ ಎಕ್ಸಾಕ್ಟಾಗಿ ತಿಳ್ಕೊಬೇಕು, 1ನೇ ದಿನದ ಕಲೆಕ್ಷನ್ ಎಕ್ಸಾಕ್ಟಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾಳಿನ ವಿಡಿಯೋ ನೀವು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.